ನಮಸ್ಕಾರ. ಇವತ್ತು ನಾವು ಈ ಜಾನಪದ ಕಲಾವಿದ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದ ಬಸವರಾಜ್ ನಿಲ್ಗುಂದಿ ಅವರು ನಮ್ಮ ಕೂಡ ಈ ಒಂದು BV ನ್ಯೂಸ್ ಚಾನೆಲ್ ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಂಬಿದ ಗೆಳೆಯಾಗ ಕೈಯ ಕೊಟ್ಟಾದಿ, ಹೊಸ ಗಂಡನ್ನು ಮಾಡಿಕೊಂಡ ಗೆಳತಿ ಸಟ್ಟಾದಿ. ನಂಬಿದ ಗೆಳೆಯಾಗ ಕೈಯ ಕೊಟ್ಟಾದಿ. ಈಗ ನೀವೆಲ್ಲ ಕರ್ನಾಟಕ ತುಂಬೆಲ್ಲ ನಿಮ್ ಹೆಸರಾಗ್ಯದ. ಇದು ಎಷ್ಟು ವರ್ಷ ಅಂತ ನೀವು ಹಾಡಾಕತ್ತೀರಿ ಜಾನಪದ ಸಾಹಿತ್ಯ? ಸರ್ ಜಾನಪದ ಹಾಡ ಬರ್ಲಿಕ್ಕ ಬಾಳ ಸರ್ 2017 ಬರ್ಲಿಕ್ಕ ಸರ್. ಈಗ ನಾವು ಜಾನಪದ ಹಾಡಿ ಬೆಳೆದಿದ್ದ ಒಂದ್ 5-6 ವರ್ಷ ಸರ್. ನಿಮ್ ಊರ್ರಿ? ನಮ್ಮೂರ್ ಗದಗ ತಾಲೂಕ್ ಸರ, ಗದಗ ಜಿಲ್ಲಾ ನೀಲಗುಂದ ಅಂತ ಹೇಳಿ ಸರ್. ತಂದೆ ತಾಯಿ ಏನ್ ಮಾಡ್ತಾರ? ನಮ್ ತಂದೆ ತಾಯಿ ಹೊಲ ಮನೆ ಕೆಲಸ ಮಾಡ್ತಾರೆ. ಎಷ್ಟ್ ಐತ್ರಿ ಹೊಲ ತಮ್ಮ? 2 ಎಕರೆ ಹೊಲ. ನೀರಾವರಿ? ನೀರಾವರಿ ಸರ್, ನಮ್ದು ಒಣ ಸರ್. ನೋಡಾಕ ಸಿಂಪಲ್ ಮಾಡುವುದಿಲ್ಲ ಸ್ಟೈಲ, ಎಕರೆ ಹೊಲದಾಗ 2 ಎತ್ತ ಕಟ್ಟೇನ, ಬದುಕು ಬಾಳೆ ಮಾಡೋ ಬಡವನ ಮನೆಯಾಗ ಹುಟ್ಟೇನ. ಮಳಿ ಆದ ಶಿಕ್ಷಣ 5ನೇ ತಾಗಿ ಸರ್. ಬರೀ ಓದೋದು ಎಲ್ಲ ಬರ್ತದ ನಿಮ್ದು? ಎಲ್ಲ ಮಾಡಿ ಸಾಲಿ ಊರಾಗ ಆಗ್ಯದ ತಮ್ಗ? ನಮ್ಮೂರಲ್ಲಿ ಈಗ ಉಪಜೀವನಕ್ಕಾಗಿ ಒಂದು ಜಾನಪದ ಹಾಡನ ಇತ್ತು, ಮತ್ತೆ ಕುರಿಯೋದಕ್ಕಾಗಿ ಕುರಿ ತಮ್ಮ ಮೂಲ ನಮ್ದು ಜೀವನನ ಕಣ್ಣಿ ಮ್ಯಾಲ ಬಂಡರ ಹೆಗಲಿಗೆ ಕಂಬಳಿ ಹಾಕೇನ, ಬಗಲಾಗ ಒಡಚಿಲ್ಲ ಕೈಯಾಗ ಕೊಡಲಿ ಹಿಡದೇನ, ಬರ ಕುರುಬನ ರಾಣಿ ಕುರಿಗೋಳ ಬೇಸೋಣ. ಅಲ್ಲಿಂದ ಅದು ಜಾನಪದ ಹಾಡುಗಳನ್ನ ಕೇಳ್ತಾ ಬಂದಂಗೆಲ್ಲ ಒಂದು ಜಾನಪದ ಹಾಡ್ಬೇಕನ್ನೋ ಒಂದು ಕಲೆ ಬಂದಾಗ ಈ ಜಾನಪದ ಪೀಳಿ ಬಂದಿದೆ. ಇಲ್ಲಿವರೆಗೆ ಎಷ್ಟು ಹಾಡಂಗಿರಿ? ಒಂದು 2 ವರ್ಷ ಹಾಡು. ಸ್ವಂತ ಸಾಹಿತ್ಯ ಒಂದು 1,000 ಬರ್ದಿರ್ಬೇಕು ಅದನ್ರಿ. ಒಂದ್ 2 ವರ್ಷ ಹಾಡ ಹಾಡಿ ಅಂದ್ರ ನಮ್ಮ ಸಾಹಿತ್ಯ ಬರೆಯೋರು ಹಾಡ ಸಾಕು. ಏನ್ ನಿಮ್ದೇ ಒಂದ್ ಜಾನಪದ ಒಂದ್ ತಂಡ ಇದ್ದು ಏನ್ ನೀವು ಊರ್ ತಿರುಗಿ ಇಂತ ಆರ್ಕೆಸ್ಟ್ರಾ ಯುವಕರು ಕೂಡ ಕೂಡೋದು ಹಾಡ್ತಿರೋ ತಂಡ ಅಂತ ಏನ್ ಸರ್? ಕಲಾವಿದ್ರು ಎಲ್ಲಾ ಊರಾಗೂ ಎಲ್ಲ ಹಳ್ಳಿಯಾಗೂ ಇರ್ತಾರಲ್ರಿ. ಎಲ್ಲಾ ಕಲಾವಿದ್ರು ಒಂದ್ ಊರಿಗಿಂತ ಟೀಮ್ ಅಂತ ಹೋದಾಗ ಅಲ್ಲಿ ಎಲ್ಲರೂ ಅಣ್ಣತಮ್ಮಗಳಾಗಿ ಒಂದು ಕಾರ್ಯಕ್ರಮನ ಎಲ್ಲರಿಗೂ ಕೊಟ್ಟು ಮತ್ತೆ ನಮ್ ಪಾಡಿ ಬಂದ್ರು. ಬಟ್ ಎಲ್ಲ ಸರ್ಕಾರ ವತಿಯಿಂದ ಇವೆಲ್ಲ ಜಾನಪದ ಸಮ್ಮೇಳನ ಅವು ನಡೀತಾವ, ಅದ್ರಾಗಿ ಭಾಗವಹಿಸಿರ್ತಾವ? ಇಲ್ಲ ಸರ್, ನಮ್ದು ಸರ್ಕಾರದಿಂದ ಏನಿಲ್ಲ ಸರ್. ಬಟ್ ನಮ್ಗ ಜನರಿಂದ ಎಲ್ಲ. ಈಗ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಾಕಷ್ಟು ಜಾನಪದ ಕಲಾವಿದರ ಯುವಕರಿಗೆ ಏನಾದ್ರು ಸಪೋರ್ಟ್ ಮಾಡ್ತಾರ, ಹಂಗ ನೀವು ಆಫೀಸರ್ ಹೋಗಿ ಅಧಿಕಾರಿಗಳನ್ನ ಏನ್ ಕೇಳಿರ್ತಾವ? ಇಲ್ಲ ಸರ್. ಇರ್ಕೊಂಡ ತಾವ ಸರ್ ಇದ ಸರ್ ಜಾನಪದ ಹಾಡುದು ಕುರಿತಾಗಿ ಏನ್ರ ಒಂದ್ ಮಾಡೋದು. ನಿಮ್ ಇಷ್ಟದ ಜಾನಪದ ನೀವು ಸ್ವತಃ ಸಾಹಿತ್ಯ ಬರೋದು ಒಂದ ನಮ್ಮ ವೀಕ್ಷಕರಿಗೆ ಒಂದ ನುಡಿಗಳಬಹುದಾ? ಹಾಡಿ ಸರ್, ರಗಡ ಹಾಡಿನಿ. ಅದ್ರದಾಗಿ ನನಗೆ ಇಷ್ಟವಾದ ನಮ್ಗೆ ಇಷ್ಟವಾದ ನಮ್ಮ ವೀಕ್ಷಕರಿಗೆ ಬ್ಯಾಡಂತ ಬಿಟ್ಟಿನಿ ಸುಮ್ಮನ, ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ. ಬ್ಯಾಡಂತ ಬಿಟ್ಟಿನಿ ಸುಮ್ಮನ, ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ. ಇಬ್ಬರು ಕುರಿತಕ್ಕೊಂಡ ಫೋಟೋ ಮಂದಿಗ ತೂರಿದ ಹರಿದ ಹೋಗಕ್ಕಿತ್ತ ನಿನ್ನ ಒಗತಾನ. ಬ್ಯಾಡಂತ ನನ್ನ ಗೆಳೆಯ ಕೈ ಮುಗದ ಹೇಳಾಣ, ಮೆಟ್ಟುವ ಚಪ್ಪಲ ಹರಿತಂತ ಬಿಟ್ಟೇನ, ನಿನ್ನ ಗಂಡನಕ್ಕಿಂತ ನಿನ್ನ ಮೈಯ ಮೊದಲು ಹೋಗ ನಾ ಮುಟ್ಟೇನ. ಇದೊಂದು ಹಾಡು ನಾವು ಬರೋದು ಹಾಡಿರುವಂತ ಹಾಡು ಸರ. ಬೊಂಬಾಟ ಬಸಣ್ಣನ ಏನೋ ಒಂದ ಪರಿಸ್ಥಿತಿ, ಬಡವರು ಅಂತಾರ ಸರ್. ಆ ಬಡತನಕ್ಕ ಹೊಸ ತಿರುವನ್ನ ಕೊಟ್ಟು ಆ ಬಡತನವನ್ನ ನೀಗಿಸಿರುವಂತ ಜಾನಪದ. ನಿಮ್ಮ ಈ ಸಾಹಿತ್ಯ ಹಾಡ ಈ ಕಂಠ ಶ್ರೀಮಂತದಲ್ಲ, ಇದಕ್ಕೆ ಏನಕ್ತಿರಿ? ದೇವ್ರ ಕೊಟ್ಟವರ ಸರ್. ಮತ್ತ ನೀವ್ ಹೆಂಗೈತಿ ಹಂಗ ಆಗ್ತದ. ಈಗ ಒಂದ್ ಯಾವ ದೇವ್ರ ಕಲೆ ಕೊಟ್ಟಲ್ಲ, ಇದರಂತ ಶ್ರೀಮಂತಿಕೆ ಇದೆ. ಕಬ್ಬಿನ ಬಿಲ್ಲ ಏರಿಸಲಿರ ನಮ್ಮ ಹೋರಾಟ ನಿಲ್ಲೋದಿಲ್ಲ ನೋಡ್ತೀರೇನ, ಕೇಳಿ ಸುಮ್ಮನ ನೀವು ಕುಂತ್ರ ನಾವು ಕರ್ನಾಟಕನ ಬಂದ ಮಾಡ್ತೇವೆ ನೋಡ್ತೀರೇನ. ರೈತರ ತಾಕತ್ತ ರೈತರು ಅಂದ್ರ ನಿಮಗೆಲ್ಲ ಒಟ್ಟ ಕಿಮ್ಮತ್ತ. ಮತ್ತೀಗ ಹಾವೇರಿ ಯಾವ ಊರಾಗದಿರ್ತಾವ? ಹಾವೇರಿ ಸರ್, ಗದಗ ಹತ್ರ ನೀಲ್ಗುಂದ ಸರ್. ಗದಗ ಜಿಲ್ಲಾ ಗದಗ ತಾಲೂಕು ಹಾಗೆ ಸರ್. ಎಷ್ಟು ಮಕ್ಕಳು ತಮ್ಮ? ನನಗೆ 3 ಮಂದಿ ಹೆಣ್ಮಕ್ಳು. ಏನ್ ಮಾಡ್ತಾರ ಮಕ್ಕಳಿಗೆ? ಒಂದ್ ಹುಡುಗಿ 1ನೇ ಸಾಲಿ ಹೋಗುತ್ತೆ, ಒಂದ್ ಹುಡುಗಿ ಎಷ್ಟೇ ಹೋಗ ಸರ್, ಒಂದ್ ಹುಡುಗಿ 1 ವರ್ಷ. ಈಗ ಮತ್ತೆ ಹೊಟ್ಲದಾರ ಎಲ್ಲ ನಿಮ್ಮ ಅವ್ವ ಅಪ್ಪನ ಕೂಡ ಎಲ್ಲ ಕೂಡೇ ಇದೀರಿ?
ಎಲ್ಲ ಕುಡಿಯೋದು ಸರ್ ನಮ್ಮ ಅಣ್ಣ ನಾವು ಎಲ್ಲ ಕುಡಿಯೋದು ಈಗ ಒಟ್ಟು ನೀವು ಊರ್ ಬಿಟ್ರೆ 8 ದಿವಸ ಹೊರಗೆ ಇರ್ತಿರ್ತಾವ. ಇದೆ ಸರ್ ವಾರ 10 ದಿನ ಇಲ್ಲ ಒಂದ್ ಕುರಿ ಮರಿ ಕಡೆ ಯಾರು ಇಲ್ಲ ಮನೆ ಅವ್ರ ಅಣ್ಣನೂ ನಮ್ದು ಈಗ ಸೀರಿಯಲ್ ಆ ಕಡೆ ಈ ಕಡೆ ನಿಮಗೆ ಏನಾದ್ರು ಇದು ಪಾತ್ರ ಕೊಡ್ತಾರ? ಇಲ್ಲ ಇಲ್ಲ ಸರ್ ನಮ್ದು ಏನಿದ್ರು ಉತ್ತರ ಕರ್ನಾಟಕದಲ್ಲೇ ಸರ್ ಉತ್ತರ ಕರ್ನಾಟಕದಲ್ಲೇ ಇಲ್ಲೇ ಹಾಡ ಮಾಡುದು ಇಲ್ಲೇ ವಿಡಿಯೋ ಮಾಡುದು ಬಟ್ ಇಲ್ಲೇ ಈಗ ನಿಮ್ಮ ಹಾಡು ಯಾಕೋಡಿ ಹೆಚ್ಚು ಟ್ರೆಂಡ್ ಅದ? ಉತ್ತರ ಕರ್ನಾಟಕ ಇತ್ತು ದಕ್ಷಿಣ ಕರ್ನಾಟಕ? ಉತ್ತರ ಕರ್ನಾಟಕ ಬಿಟ್ಟು ಎಲ್ಲಿ ಐತ್ರಿ ದಕ್ಷಿಣ ಕನ್ನಡ ಎಲ್ಲಿ ಕೇಳುತ್ತೆ ಆ ಕಡೆ ಇದಾರಲ್ಲ ಫ್ಯಾನ್ ಬೆಂಗಳೂರು ಸೈಡ್ ತಮ್ಮ ಅದೇ ಸರ್ ನಮ್ಮಲ್ಲಿ ಜನ ದುಡಿಯೋರು ಉಡುಪಿ ಮಂಗಳೂರು ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಭಾಗದಾಗ ಅದಾರಿ ಹುಟ್ಟರು ಎಲ್ಲ ಜನಪದ ಆಲ್ಮೋಸ್ಟ್ ಎಲ್ಲರೂ ಒಬ್ರು ಅಂತಾರೆ ಎಲ್ಲ ಜನಪದಗಳು ನಾವು ಮನೇನು ಹೋಗಿ ಕರ್ಸಿದ್ರು ಹೋಗಿ ನಮ್ಮ ಜನ ಅಲ್ಲಿ ಕರ್ಸಿದ್ರು ನವೆಂಬರ್ 1 ಅದು ಕನ್ನಡ ಸಂಸ್ಕೃತಿ ಇಲಾಖೆ ತಮಗೆ ಇನ್ವಿಟೇಷನ್ ಅದು ಕೊಡಲ್ಲ? ಸೆನೆಕ ತಗೊಂಡು ಕೊಡ್ತಾರೆ ಸರ್ ಮೊದಲು ಮಾಡಿದ ಕಾರ್ಯಕ್ರಮ ಸರ್ ಈ ವರ್ಷಗೂ ನೋಡ್ಬೇಕು ಸರ್ ನವೆಂಬರ್ ಆ ವರ್ಷನೂ ಮಾಡಿ ಇಲ್ಲಿವರೆಗೆ ನಮ್ಮ ಕೂಡ ಈ ಒಂದು ಟಿವಿ ನ್ಯೂಸ್ ಚಾನಲ್ ಕೂಡ ಚಿಟ್ ಚಾಟ್ ಮಾಡಿದಂತ ಬಸವರಾಜ್ ನಿಲಗುಂದಿ ಅವರು ಗದಗದಿಂದ ಬಂದು ನಮ್ಮ ಈ ಒಂದು ಟಿವಿ ನ್ಯೂಸ್ ಚಾನಲ್ ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮೆಲ್ಲಾ ವೀಕ್ಷಕರ ಪರವಾಗಿ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ. ಹಿಂಗೆ ಅವರು ಈ ನಮ್ಮ ಉತ್ತರ ಕರ್ನಾಟಕಕ್ಕೆ ತಮ್ಮ ಕಲೆಯನ್ನು ತಮ್ಮ ಜಾನಪದ ಕಲೆಯಿಂದ ಈ ಸಮಾಜವನ್ನು ಏಳಿಗೆ ಮಾಡುತ್ತಾ ಒಂದು ಉದಾಹರಣೆಯನ್ನು ಕೊಡುತ್ತಾ ಅವರೇ ಒಂದು ಉದಾಹರಣೆ ಈ ಉತ್ತರ ಕರ್ನಾಟಕ ಆಗ್ಯಾರ. ಅವ್ರ ಜಾನಪದ ಇದು ಹಾಡನ್ನ ಕೇಳಿ ಉತ್ತರ ಕರ್ನಾಟಕ ಯುವಕ ಯುವತಿಯರು ಅಗ್ದಿ ಫ್ಯಾನ್ ಆಗ್ಯಾರ. ನಮಸ್ಕಾರ ಬಸವರಾಜ್ ಅವರೇ, ಹೀಗೆ ನೀವು ಡೆವಲಪ್ ಆಗಿರಿ. ಥ್ಯಾಂಕ್ ಯು. ಹಗಲು ರಾತ್ರಿ ಅನ್ನದ ನನ್ನ ಟಕ್ಕರ್ ಹೊಡಿತನ ಮನೆಗೆ ಕಳಸ ನಿನ್ನ ಗಂಡಗ ಸಾಲ ಕೊಡತನ ಹಗಲು ರಾತ್ರಿ ಅನ್ನದ ನನ್ನ ಟಕ್ಕರ್ ಹೊಡಿತನ ಮನೆಗೆ ಕಳಸ ನಿನ್ನ ಗಂಡ